ಹಾಯ್ ಎಲ್ರಿಗೂ ನಮಸ್ಕಾರ. ಬಹಳಷ್ಟು ಜನಕ್ಕೆ ವಾಟ್ಸಪ್ ಹ್ಯಾಕ್ ಆಗಿರೋದು ಅವರಿಗೆ ಗೊತ್ತಿರಲ್ಲ, ಹಂಗೆ ಯೂಸ್ ಮಾಡ್ತಿರ್ತಾರೆ. ಆಮೇಲೆ ಕೆಲವೊಂದು ದಿನಗಳಾದ ನಂತರ ಯಾವಾಗ ಇನ್ನೊಬ್ಬ ವ್ಯಕ್ತಿ ಅಂದರೆ ಯಾರು ಹ್ಯಾಕ್ ಮಾಡಿರ್ತಾರಲ್ಲ ಅವರು ಏನಾದರೂ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರಿಗೆ ಇವರು ವಾರ್ನ್ ಮಾಡೋದು, ಅವರು ಇವರಿಗೆ ವಾರ್ನ್ ಮಾಡೋದು, ಫೈನಲ್ ಆಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಇವರು ಬೇರೆಯವ್ರ ಜೊತೆ ಮಾಡಿರುವಂತಹ ಮೆಸೇಜ್ ಮತ್ತು ವೀಡಿಯೋಸ್, ಫೋಟೋಸ್ ಇವೆಲ್ಲವೂ ಇವರಿಗೆ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಹೆಂಗೆ ಏನು ಅಂತ ಪ್ರತಿಯೊಬ್ಬರಿಗೂ ಡೌಟ್ ಇರ್ಬೋದು. ಯಾವ ಥರ ಅವರಿಗೆ ಶೇರ್ ಆದವು ನಮ್ಮ ಫೋಟೋಸ್, ಅದೆಲ್ಲ ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ. ಅದು ಮೇನ್ ಥಿಂಗ್ ವಾಟ್ಸಪ್ಪಿಂದನೇ ಜಾಸ್ತಿ ಶೇರ್ ಆಗ್ತಿದೆ. ಸೊ ದಯವಿಟ್ಟು ಎಲ್ಲರೂ ಭಾಳ ಕೇರ್ಫುಲ್ ಆಗಿರಿ. ಆಮೇಲೆ ನಿಮ್ಮ ಫೋನ್ನ ಒಬ್ಬ ಅನ್ನೋನ್ ವ್ಯಕ್ತಿಗೆ ಕೊಡುವಾಗ ನೋಡ್ಕೊಂಡು ಕೊಡಿ, ಇಲ್ಲ ಕೊಡೋಕ್ಕೆ ಹೋಗ್ಬೇಡಿ. ಏನಾದರೂ ಅವ್ರು ಕಾಲ್ ಮಾಡ್ತೀನಿ ಏನಾದರೂ ಕೇಳಿದರೆ ನಂಬರ್ ಹೇಳಿ, ನಾವೇ ಮಾಡಿ ಕೊಡ್ತೀವಿ ಅಂತ ಹೇಳ್ರಿ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದು 2-3 ಸರಿ ರೋಡಲ್ಲಿ ಕೆಲವೊಬ್ಬರು ಏಜ್ ಆಗಿರೋ ಅಂದರೆ ಇನ್ ಮಿಡ್ 40-45 ಇಲ್ಲ 35 ಮೇಲೆ ಇರೋಂತಹ ಹೆಣ್ಮಕ್ಳು ಏನಿರ್ತಾರಲ್ಲ ಅವರು ಡೈರೆಕ್ಟಾಗಿ ಫೋನ್ ಕೇಳ್ತಾರೆ. ಫೋನ್ ಕೇಳಿ ಅದೇನೋ ನಂಬರ್ ಟೈಪ್ ಮಾಡಿಕೊಂಡು ಯಾವುದೋ ಹಾರ್ಲಿಕ್ಸ್ ಕಂಪನಿ, ಬೂಸ್ಟ್ ಕಂಪನಿ ಏನೋ ಅಂತ ಹೇಳ್ಕೊಂಡು ಮೆಸೇಜ್ ಮಾಡ್ತಾರೆ. ಆಮೇಲೆ ಅವ್ರು ನಮ್ಮ ನಂಬರಿಗೆ ಏನು OTP ಬರುತ್ತಲ್ಲ ಅವ್ರ ಕೈ ಮೇಲೆ ಬರ್ಕೊತಾರೆ. ಈ ಥರ ನೀವು ನೋಡಿರ್ಬೋದು ಹೊರಗಡೆ, ಈ ಬೆಂಗಳೂರು, ಹೈದರಾಬಾದ್ ಕಡೆ ಎಲ್ಲ ಈ ಥರ ನಡೀತಾ ಇರುತ್ತೆ. ಆ OTP ಬಂದಮೇಲೆ ಏನೇನಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ. ಫುಲ್ ಟೋಟಲಿ ನಮ್ಮ ಫೋನೆಲ್ಲ ಅವ್ರ ಕಂಟ್ರೋಲಲ್ಲಿ ಹೋಗುತ್ತೆ. ಪ್ರತಿಯೊಂದು ನೀವು ಮಾಡ್ತಿರೋ ಮೆಸೇಜಸ್, ಆಮೇಲೆ ನೀವು ನಿಮ್ಮ ಫೋನಲ್ಲಿರುವಂಥ ಎಲ್ಲ ಡಾಟಾನೂ ಅವರಿಗೆ ಶೇರ್ ಆಗುತ್ತೆ. ಸೊ ಕೊಡೋಕ್ಕೆ ಹೋಗ್ಬೇಡಿ, ಡೈರೆಕ್ಟಾಗಿ ಹೇಳಿ ನಂಬರ್ ಅಂತ ಹೇಳಿ. ಏನಾದರೂ ನಿಮಗೆ ಆ ನಂಬರ್ ಬೇರೆ ಥರ ರಾಂಗ್ ಇದೆ ಅಂತ ಗೊತ್ತಾದರೆ ಮಾಡೋಕ್ಕೆ ಹೋಗ್ಬೇಡಿ. ಆಲ್ಮೋಸ್ಟ್ ಆಲ್ ಅವರು ಕೈಯಲ್ಲಿ ಕೊಡೋಲ್ಲ, ಅವರೇ ತೊಗೊಂಡು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕಂತಂದರೆ ನಿಮ್ಮ ಕೈಯಲ್ಲಿ ಕೊಟ್ಟರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಅವರಿಗೂ ಗೊತ್ತು. ಹಂಗಾಗಿ ಅವ್ರು ಕೊಡೋಕ್ಕೆ ಹೋಗಲ್ಲ. ಇಲ್ಲ ನಾವೇ ಮಾಡ್ತೀವಿ ಕೊಡ್ರಿ ಅಂತ ಅಂತಾರೆ. ಕೊಡೋಕ್ಕೆ ಹೋಗ್ಬೇಡಿ, ಕೈಯಲ್ಲಿ ಕೇಳಿ ನಂಬರ್ ತೊಗೊಳ್ಳಿ, ನೀವೇ ತೊಗೊಂಡು ಮಾಡಿಕೊಡಿ. ಕೆಲವೊಬ್ಬರು ಎಲ್ಲರೂ ಹಂಗೆ ಇರಲ್ಲ ಅಂತ, ಹಂಗೆ ಇರ್ತಾರಂತ ಹೇಳೋಕ್ಕಾಗಲ್ಲ. ಕೆಲವೊಬ್ಬರು ಯಾರೋ ಮಾಡೋದ್ರಿಂದ, ಕೆಲವೊಬ್ಬರು ಅರ್ಜೆಂಟಲ್ಲಿ ಈ ಹಳ್ಳಿ ಕಡೆಯಿಂದೆಲ್ಲ ಬರ್ತಿರ್ತಾರೆ. ಪಾಪ ಅವ್ರ ಮನೆಗೆ ಫೋನ್ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಕೆಲವೊಬ್ಬರು ಕೇಳ್ತಾರೆ. ಆ ಥರ ಡೌಟ್ ಪಡೋದು ಎಲ್ಲರ ಮೇಲೆ ಡೌಟ್ ಪಡೋದಲ್ಲ, ಕೇರ್ಫುಲ್ಲಾಗಿರಿ. ಇನ್ನೊಂದು ವಿಷಯ ಏನು ಅಂತಂದರೆ, ಫೋನ್ ಇನ್ನೊಬ್ಬರ ಕೈಯಲ್ಲಿ ಕೊಡುವಾಗ ದಯವಿಟ್ಟು ಕೇರ್ಫುಲ್ಲಾಗಿರಿ. ಆಮೇಲೆ ವಾಟ್ಸಪ್ ಓಪನ್ ಮಾಡಿ ಕೊಡೋಕ್ಕೆ ಹೋಗಬೇಡಿ. ವಾಟ್ಸಪ್ಪಿಗೆ ಲಾಕ್ ಇಡಿ. ಅದು ಹೇಗಂತ ಈ ವಿಡಿಯೋದಲ್ಲಿನೂ ತಿಳಿಸ್ಕೊಡ್ತೀನಿ. ಈಗ ವಿಡಿಯೋ ಒಳಗಡೆ ಫುಲ್ ಕ್ಲಾರಿಟಿಯಾಗಿ ತೋರಿಸ್ತೀನಿ, ಅದು ಯಾವ ಥರ ಅಂತ ಕ್ಲಿಯರಾಗಿ ನೋಡ್ಕೊಂಬಿಡಿ. ಏನಾದರೂ ಡೌಟ್ ಇತ್ತು ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನನ್ನ ಫೋನಲ್ಲೇ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಸ್ವಲ್ಪ ವಾಯ್ಸ್ ಲ್ಯಾಗಿಂಗ್ ಇರ್ಬೋದು. ಫಸ್ಟು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಇಂಟರ್ಫೇಸ್ ಎಲ್ಲರ ಫೋನಲ್ಲಿ ಸೇಮ್ ಇರುತ್ತೆ. ಈ ಥರ ಇದ್ದಾಗ ನಮಗೆ ಗೊತ್ತೇ ಆಗಲ್ಲ ಹ್ಯಾಕ್ ಆಗಿರೋದು, ಯಾವ ಥರ ಅವರು ನೋಡ್ತಿದಾರ, ನಮ್ಮ ಮೆಸೇಜಸ್ ಎಲ್ಲ ನೋಡ್ತಿದಾರ ಇಲ್ಲ ಅಂತ. ಸಿಂಪಲಾಗಿ ಹೇಳ್ತೀನಿ. ಮೇಲೆ ಸ್ಕ್ಯಾನರ್ ಏನೋ ಇದೆಯಲ್ಲ, ಇದೊಂದು ಇರುತ್ತೆ. ಅದ್ರ ಪಕ್ಕದಲ್ಲೇ ಕ್ಯಾಮ್ರಾ ಇರುತ್ತೆ. ಇದ್ರ ಪಕ್ಕದಲ್ಲಿ 3 ಡಾಟ್ಸ್ ಏನಿದೆಯಲ್ಲ, ಈ 3 ಡಾಟ್ಸ್ ಒಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಥರ್ಡ್ ಆಪ್ಷನ್ ಲಿಂಕ್ಡ್ ಡಿವೈಸ್ ಅಂತ ಏನಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಲಿಂಕ್ಡ್ ಡಿವೈಸ್ ಅಂತ ಏನಿದೆಯಲ್ಲ, ಇಲ್ಲಿ ಕೆಳಗಡೆ ಲಿಂಕ್ ಡಿವೈಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಡಾಟಾ ಯೂಸ್ ಮಾಡೋದು ಏನೋ ಕೇಳುತ್ತೆ. ಓಕೆ ಕೊಡಿ. ಒಂದು ನಿಮಿಷ, ಡಾಟಾ ಆನ್ ಮಾಡಿಲ್ಲ.
ಲಿಂಕ್ ಡಿವೈಸ್ ಅಂತ ಸರ್ಚ್ ಕೊಟ್ಮೇಲೆ ಇದಕ್ಕೇನಾದರೂ ನೀವು ಲಾಕ್ ಇಟ್ಟಿತ್ತಂತಂದ್ರೆ ಲಾಕ್ ಕೇಳುತ್ತೆ. ಬಹಳಷ್ಟು ಜನ ಲಾಕ್ ಇಟ್ಟಿರಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಇದನ್ನ ಓಪನ್ ಮಾಡಿದ ತಕ್ಷಣನೇ ಈ ತರ ಬರುತ್ತೆ. ಈ ತರ ಏನಾದರೂ ಕ್ಯಾಮ್ರಾ ಓಪನ್ ಆಯ್ತು, ಏನು ಬರಲಿಲ್ಲ, ಇಲ್ಲಿ ಖಾಲಿ ಇತ್ತು ಅಂತಂದ್ರೆ ನಿಮ್ಮ ಫೋನ್ ಸೇಫ್ ಅಂತ ಅರ್ಥ. ಇದು ಬಿಟ್ಟು ಈ ತರ ಓಪನ್ ಮಾಡಿದಾಗ ಈ ತರ ಕ್ಯಾಮ್ರಾ ಬರಲಾರ್ದೆ ಮೇಲೆ ಆಟೋಮೆಟಿಕ್ ಆಗಿ ಆಲ್ರೆಡಿ ಯಾರು ಹ್ಯಾಕ್ ಮಾಡಿರ್ತಾರಲ್ಲ ಅವ್ರದ್ದು ನಂಬರ್ ಇಲ್ಲಿ ತೋರಿಸುತ್ತೆ, ಅಂದ್ರೆ ಲಿಂಕ್ ಆಗಿದೆ ಅಂತ ತೋರಿಸುತ್ತೆ. ಅವಾಗ ನೀವು ತಿಳ್ಕೊಬೋದು ನಿಮ್ಮ ಮೆಸೇಜಸ್ ಯಾರೋ ಆಲ್ರೆಡಿ ನೋಡ್ತಿದ್ದಾರೆ, ಅವರೆಲ್ಲ ಪ್ರತಿ ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮ್ಮ ಡಾಟಾನ ಅಬ್ಸರ್ವ್ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ. ಅವ್ರು ಯಾವ ಥರ ಮಿಸ್ಯೂಸ್ ಮಾಡ್ಕೊತಾರೆ ಗೊತ್ತಿಲ್ಲ, ನೀವು ಅಲ್ಲೇ ತಿಳ್ಕೊಬೋದು. ಈವನ್ ನೇಮ್ ಕೂಡ ತೋರಿಸುತ್ತೆ, ಅದು ಯಾರು ಮಾಡಿದ್ದಾರೆ. ನಿಮ್ಮ ಕಾಂಟ್ಯಾಕ್ಟ್ಸಲ್ಲೇ ಇರ್ತಾರೆ ಅವರು, ಬೇರೆ ಯಾರೆಲ್ಲ ನಿಮ್ಮ ಕಾಂಟ್ಯಾಕ್ಟ್ಸ್ ಒಳಗಡೆನೇ ಇರ್ತಾರೆ. ಒಂದೊಂದು ಸರಿ ಹೊರಗಡೆಯಿಂದನೂ ಆಗೋ ಚಾನ್ಸಸ್ ಇರುತ್ತೆ. ಆ ನಂಬರ್ ತೋರಿಸುತ್ತೆ. ನಾನು ಹೇಳಿದ್ನಲ್ಲ ಆ ಸ್ಕ್ಯಾನರ್ ಏನಿದೆಯಲ್ಲ ಆ ಥರ ಕ್ಯಾಮ್ರಾ ಓಪನ್ ಆದರೆ ನಿಮ್ಮ ಫೋನ್ ಸೇಫ್ ಅಂತ ಅರ್ಥ. ಆಲ್ರೆಡಿ ಯಾರಾದರೂ ಹ್ಯಾಕ್ ಮಾಡಿದರೆ ಅಲ್ಲಿ ತೋರಿಸುತ್ತೆ ಡಿವೈಸು ಕನೆಕ್ಟೆಡ್ ಅಂತ, ಲಿಂಕ್ ಆಗಿದೆ ಅಂತ ತೋರಿಸುತ್ತೆ. ಆಲ್ರೆಡಿ ನಿಮಗೆ ಒಂದು ಸರಿ ಏನಾದರೂ ಆ ಥರ ಆಗಿದ್ದರೆ ಗೊತ್ತಾಗ್ಬಿಡುತ್ತೆ. ಸೊ ಬಿ ಕೇರ್ಫುಲ್ ಆಗಿರಿ, ಇನ್ನೊಬ್ರ ಕೈಯಲ್ಲಿ ಕೊಡೋಕೆ ಹೋಗಬೇಡಿ ಫೋನು. ಆಮೇಲೆ ನಿಮ್ಮ ವಾಟ್ಸಪ್ಗೆ ಬೆಟರ್ ಏನಂತಂದರೆ ಪರ್ಸ್ನಲ್ ಲಾಕ್ ಇಟ್ಬಿಡಿ. ಅಂದರೆ ನಿಮ್ಮ ತಮ್ಮನೇಲಿ ಇರ್ಬೋದು, ಫೇಸ್ ಲಾಕ್ ಇರ್ಬೋದು, ಅದು ಯಾವ ಥರ ಅಂತ ಈಗ ನೆಕ್ಸ್ಟು ಇದರಲ್ಲೇ ಹೇಳ್ಕೊಡ್ತೀನಿ, ಅದೊಂದು ತಿಳ್ಕೊಂಬಿಡಿ. ಆದಷ್ಟು ಫೋನ್ ಇನ್ನೊಬ್ಬರ ಕೈಯಲ್ಲಿ ಕೊಡೋದು ಕಡಿಮೆ ಮಾಡಿರಿ. ಇಲ್ಲ ಕೊಟ್ಟರು ವಾಟ್ಸಪ್ಗೆ ಲಾಕ್ ಇಡಿ. ಈವನ್ ಕೆಲವೊಂದು ಟೈಮಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಕೊಡ್ತಿರ್ತೀರ, ಅದೇನೋ ಯಾವುದೋ ಲಿಂಕ್ ಬರುತ್ತೆ, ಕ್ಲಿಕ್ ಮಾಡ್ತಾರೆ, ಅದು ಅವ್ರಿಗೂ ಗೊತ್ತಾಗಲ್ಲ ಪಾಪ. ಆಮೇಲೆ ನೀವು ಲೈಫ್ ಲಾಂಗ್ ಅದನ್ನು ಫೇಸ್ ಮಾಡಬೇಕಾಗುತ್ತೆ. ಕೆಲವೊಬ್ಬರು ಸೂಸೈಡು ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಏನೇನೋ ಬೇರೆ ಥರನೇ ಅದು ಆಗಿದ್ದಾವೆ. ಈ ಫೋನ್ ಅನ್ನೋದೇ ಡೇಂಜರು. ಸೊ ಇದರಲ್ಲಿ ನಾವು ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಷ್ಟೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಈಗ ವಾಟ್ಸಪ್ನ ಯಾವ ಥರ ಲಾಕ್ ಇಡೋದಂತ ಹೇಳ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಈಗ ಎಕ್ಸಾಂಪಲ್ ತೋರಿಸ್ತೀನಿ. ನಾನು ಈ ಥರ ಓಪನ್ ಮಾಡ್ತಿದ್ದೀನಿ, ನನ್ನ ಫೋನಲ್ಲೇ ಒಂದೇ ಸರಿ ಓಪನ್ ಆಗ್ತಿದೆ. ಆಯಿತಾ, ನಿಮ್ಮ ಫೋನ್ ಇನ್ನೊಬ್ಬರ ಕೈಯಲ್ಲಿ ಕೊಟ್ಟ ಮೇಲೆ ಸಡನ್ನಾಗಿ ಈ ಥರ ಏನಾದರೂ ಓಪನ್ ಮಾಡಿದ್ರೆ ಅಂದ್ಕೊಳ್ಳಿ, ಓಪನ್ ಆಗುತ್ತೆ. ಅವ್ರಿಗೆ ಯಾವ ಥರ ಬೇಕು ಆ ಥರ ಮಿಸ್ಯೂಸ್ ಮಾಡ್ಕೊತಾರೆ, ಆಯಿತು, ಎಲ್ಲ ಹೋದಂಗೆ. ಸೊ ಈ ಥರ ಓಪನ್ ಮಾಡಿದಾಗ ಇದಕ್ಕೆ ಸಪ್ರೇಟಾಗಿ ಲಾಕ್ ಆಗಬೇಕು ಅಂತಂದರೆ ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ. ಮೇಲೆ 3 ಡಾಟ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಸೆಟ್ಟಿಂಗ್ಸ್ ಅಂತ ಹೋಗಿ. ಸೆಟ್ಟಿಂಗ್ಸ್ ಅಂತ ಹೋದ್ಮೇಲೆ ಕೆಳಗಡೆ ಅಕೌಂಟ್ ಪ್ರೈವೇಸಿ ಅಂತ ಇದೆಯಲ್ಲ, ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಸ್ಟಿಗೆ ಬರ್ರಿ, ಪ್ರೈವೇಸಿ ಚೆಕಪ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಯುವರ್ ಪ್ರೈವೇಸಿ ಮ್ಯಾಟರ್ಸ್ ಅಂತ ಏನಿದೆಯಲ್ಲ, ಇದ್ರ ಕೆಳಗಡೆ 4 ಆಪ್ಷನ್ ಬರುತ್ತೆ. ಈ ಆಪ್ಷನಲ್ಲಿ ಕೆಳಗಡೆ ಆ್ಯಡ್ ಮೋರ್ ಪ್ರೊಟೆಕ್ಷನ್ ಟು ಯುವರ್ ಅಕೌಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ಆ್ಯಪ್ ಲಾಕ್ ಅಂತ ಇದೆ, ಅಂದರೆ ವಾಟ್ಸಪ್ಪಿಗೆ ಮಾತ್ರ ಲಾಕ್ ಬೀಳುತ್ತಿದ್ದು. ಓಕೆನಾ, ನೀವು ನಿಮ್ಮ ಮಕ್ಕಳ ಕೈಯಲ್ಲಿ ಕೊಟ್ಟಾಗ ಆಮೇಲೆ ಇನ್ನೊಬ್ಬರ ಕೈಯಲ್ಲಿ ಕೊಟ್ಟಾಗೂ ಅದು ಲಾಕ್ ಕೇಳುತ್ತೆ. ಅದು ಯಾವ ಥರ ಅಂತ ಹೇಳ್ತೀನಿ. ಆ್ಯಪ್ ಲಾಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅನ್ಲಾಕ್ ವಿತ್ ಬಯೋಮೆಟ್ರಿಕ್, ನಾನು ಬಯೋಮೆಟ್ರಿಕ್ ಇಟ್ಟಿದ್ದೀನಿ, ಹಂಗಾಗಿ ಅದೇ ಬರುತ್ತೆ. ನೀವು ಫೇಸ್ ಲಾಕ್ ಕೂಡ ಇಡ್ಬೋದು. ಓಕೆನಾ, ಈಗ ನಾನು ಆನ್ ಮಾಡ್ತಿದ್ದೀನಿ. ಈಗ ಈ ಆ್ಯಪ್ ಲಾಕ್ ಅನ್ನೋದನ್ನು ಆನ್ ಮಾಡ್ತಿದ್ದೀನಿ. ಆನ್ ಮಾಡಿದ ಮೇಲೆ ಇದು ಯಾವ ಥರ ವರ್ಕ್ ಆಗುತ್ತೆ ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ನಾನು ವಾಟ್ಸಪ್ನ ಡೈರೆಕ್ಟಾಗಿ ಓಪನ್ ಮಾಡಿದರೆ ಬರ್ತಿತ್ತು. ಈಗ ನೋಡಿ ಈ ಥರ ಕೇಳುತ್ತೆ. ಓಕೆನಾ, ಓಪನ್ ಆಗೋಕ್ಕೆ ಚಾನ್ಸೇ ಇಲ್ಲ. ನೀವು ಇನ್ನೊಬ್ಬರ ಕೈಯಲ್ಲಿ ಕೊಟ್ಟಾಗೂ ಅವರು ಯಾವುದೇ ಕಾರಣಕ್ಕೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಫೋನೂ ಸೇಫ್ ಆಗಿರುತ್ತೆ. ಆದಷ್ಟು ಆದ್ರೂ ಕೊಡೋಕ್ಕೆ ಟ್ರೈ ಮಾಡಬೇಡಿ. ಏನಾದರೂ ವಾಟ್ಸಪ್ಪಲ್ಲಿ ರಿಲೇಟೆಡ್ ಇತ್ತಂತಂದರೆ ನೀವೇ ಇಸ್ಕೊಂಡು ಚೆಕ್ ಮಾಡಿಕೊಂಡು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ.
ಸ್ವಲ್ಪ ಡೌಟ್ ಇರ್ಬೋದು ಯಾಕೆ ಬ್ಲಾಕ್ ಬಂದಿದೆ ಸ್ಕ್ರೀನ್ ಆನ್ ಮಾಡುವಾಗ ಅಂತಂದರೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಿದ್ದೀನಲ್ಲ, ಹಂಗಾಗಿ ಅದು ಕ್ಯಾಪ್ಚರ್ ಆಗೋಲ್ಲ, ಅದು ಬ್ಲ್ಯಾಕಲ್ಲೇ ತೋರಿಸುತ್ತೆ. ಓಕೆನಾ? ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಈ ಥರ ಇರುತ್ತೆ, ಪ್ಲೀಸ್ ದಯವಿಟ್ಟು ಕೇರ್ಫುಲ್ಲಾಗಿರಿ. ಆಮೇಲೆ ನಾನೇನು ಸೆಟ್ಟಿಂಗ್ಸ್ ಹೇಳಿದ್ನೋ, ಆ್ಯಪ್ ಲಾಕ್ ಯಾವ ಥರ ಅದನ್ನು ಲಾಕ್ ಮಾಡಿ ಇಟ್ಕೊಳ್ಳೋದು ವಾಟ್ಸಪ್ನ ಅಂತ, ಆ ಥರ ನೀವು ಸೆಟ್ಟಿಂಗ್ಸಲ್ಲಿ ಆನ್ ಮಾಡ್ಕೊಳ್ಳಿ. ಅದು ಇನ್ನೂ ಡಬಲ್ ಸೆಕ್ಯೂರ್ ಇರುತ್ತೆ ನಿಮ್ಮ ವಾಟ್ಸಪ್ಗೆ. ಆಮೇಲೆ ಅದಕ್ಕಿಂತ ಮುಂಚೆ ಯಾವ ಥರ ನಾನು ಹ್ಯಾಕ್ ಆಗಿದ್ದಾನೆ ಇಲ್ಲ ಅಂತ ಚೆಕ್ ಮಾಡೋದು ಏನು ಹೇಳಿದ್ನಲ್ಲ, ಅದನ್ನು ನೀವು ಚೆಕ್ ಮಾಡ್ಕೊಬೋದು. ಓಕೆ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅಂದ್ಕೊತಿದ್ದೀನಿ. ಇನ್ನಷ್ಟು ಈ ಥರ ವಿಡಿಯೋ ನಿಮ್ಮ ಮುಂದೆ ತರ್ತೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.